ಪದ್ಮಗಂಧಿ ಅನ್ನೋದು ಒಂದು ಸ್ವಲ್ಪ ಹೊಸದಾಗಿ ಕೇಳಿಸ್ಬೋದು. ಪದಕ್ಕೆ ಒಂದು ಸಣ್ಣದಾಗಿ ಅರ್ಥ ಹೇಳ್ತೀನಿ. ಪದ್ಮ ಅಂದರೆ ಎಲ್ಲರಿಗೂ ಗೊತ್ತು. ಪದ್ಮಶ್ರೀ, ಪದ್ಮವಿಭೂಷಣ, ಪದ್ಮಭೂಷಣ ಇದೆಲ್ಲ ನಾವು ಕೇಳಿರೋದ್ರಿಂದ ಪದ್ಮದ ಬಗ್ಗೆ ಎಲ್ಲರಿಗೂ ಗೊತ್ತು, ಕಮಲ ಪುಷ್ಪ ಅಂತ. ಪದ್ಮಗಂಧಿ ಅಂದರೆ ಏನು ಅಂತ ಹೇಳಿದ್ರೆ ಎರಡು ಅರ್ಥ ಇದೆ. ಗಂಧ ಅಂದ್ರೂ ಗೊತ್ತು ಎಲ್ಲರಿಗೂ, ಒಂದು ಪರಿಮಳ, ಅರೋಮ ಅಂತ. ಆದರೆ ಗಂಧ ಅಂದರೆ ಇನ್ನೊಂದು ಅರ್ಥ ಇದೆ, ಸಂಬಂಧ ಅಂತ. ಹಾಗಾಗಿ ಪದ್ಮಗಂಧಿ ಅಂತ ಹೇಳಿದ್ರೆ ಕಮಲಕ್ಕೆ ಸಂಬಂಧಪಟ್ಟಿದ್ದು ಕಮಲ ಪುಷ್ಪ, ಕಮಲದ ಪರಿಮಳ. ಆ ಪರಿಮಳವನ್ನು ಕೂಡ ನಾವು ಲಾಕ್ಷಣಿಕ ಅರ್ಥದಲ್ಲಿ ಒಂದು ಫಿಗರೇಟಿವ್ ಸೆನ್ಸಲ್ಲಿ ತಗೊಂಡ್ರೆ ಪದ್ಮದ ಬಗ್ಗೆ ಇರುವಂತಹ ಅನೇಕ ವಿಚಾರಗಳು ನೋಡಿ. ನಮ್ಮ ದೇಶದಲ್ಲಂತೂ ಸೃಷ್ಟಿಯಿಂದ ಹಿಡಿದು ಸಿನಿಮಾವರೆಗೆ ಪದ್ಮ ಹರಡ್ಕೊಂಡಿದೆ. ಅವತ್ತಿಂದ ಹಿಡಿದು ಇವತ್ತಿನವರೆಗೂ ಸಹಸ್ರಾರು ವರ್ಷಗಳ ಒಂದು ಪ್ರೆಸೆನ್ಸ್, ಉಪಸ್ಥಿತಿ ಇದೆ ಈ ಪುಷ್ಪಕ್ಕೆ. ಅದು ಎಲ್ಲೆಲ್ಲಿ ನೋಡಿ, ಪುರಾಣ ಆಗಲಿ, ತತ್ವಶಾಸ್ತ್ರ ಆಗಲಿ, ತರ್ಕಶಾಸ್ತ್ರ ಆಗಲಿ, ಆಯುರ್ವೇದ, ಸಂಗೀತ, ನೃತ್ಯ, ಚಿತ್ರಕಲೆ, ಮಂತ್ರಶಾಸ್ತ್ರ, ತಂತ್ರಶಾಸ್ತ್ರ, ಅಧ್ಯಾತ್ಮಶಾಸ್ತ್ರ ಎಲ್ಲಿ ಇಲ್ಲ ಹೇಳಿ. ಇವತ್ತು ಸಿನಿಮಾದಲ್ಲೂ ಇದೆ. ಅಂದರೆ ಈ ಹೂವು ಇದೆಯಲ್ಲ, ಇದ್ರದ್ದು ತುಂಬ ವಿಶೇಷವಾದಂತಹ ಉಪಸ್ಥಿತಿ ನಮ್ಮ ದೇಶದಲ್ಲಿ. ಇದು ಉಪನಿಷತ್ತುಗಳಲ್ಲಿ ಹೇಳ್ತಾರೆ, ನಮ್ಮ ಹೃದಯವು ಕೂಡ ಅಧೋಮುಖವಾದಂತಹ ಕಮಲದ ಮೊಗ್ಗಿನ ಹಾಗಿದೆ ಅಂತ. ಇದೆಲ್ಲ ತುಂಬ ಆಶ್ಚರ್ಯಕರವಾಗಿ ಕಂಡು ನನಗೆ ಇದನ್ನೇ ಈ ಜಾಡನ್ನ ಹಿಡ್ಕೊಂಡು ಹೋದಾಗ ಎಲ್ಲಿ ಇಲ್ಲ ಈ ಕಮಲ ಪುಷ್ಪ ಅಂತ ಹುಡುಕ್ಬೇಕಾಯ್ತು. ಅಷ್ಟರ ಮಟ್ಟಿಗೆ ಇದೆ. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಏನೇನು ಕಂಡುಕೊಂಡ್ವಿ ನಮ್ಮ ಅನ್ವೇಷಣಾ ಪಥದಲ್ಲಿ, ಅದರ ಒಂದು ಅರ್ಧ ಭಾಗವನ್ನ ಈ ಚಿತ್ರದಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಶಿಲ್ಪಶಾಸ್ತ್ರದಲ್ಲಂತೂ ತುಂಬ ವಿಶೇಷವಾದಂತಹ ಉಪಸ್ಥಿತಿ ಇದೆ ಕಮಲ ಪುಷ್ಪದ್ದು. ಅದರಿಂದ ಈ ಚಿತ್ರ ನಮಗೆ ತುಂಬ ವಿಶೇಷವಾದದ್ದು, ದೇಶಕ್ಕೆ ವಿಶೇಷವಾಗಿರುವಂಥದ್ದು, ಒಟ್ಟು ಚಿತ್ರರಂಗಕ್ಕೆ ವಿಶೇಷವಾಗಿದ್ದು ಅಂತ ನಾನು ಹೇಳಿದ್ರೆ ಅದನ್ನು ಅತಿಶಯೋಕ್ತಿ ಅಂತ ನೀವು ಖಂಡಿತ ಭಾವಿಸಬಾರ್ದು. ಯಾಕೆ ಅಂತ ಹೇಳಿದ್ರೆ ಪ್ರಾಯಶಃ ಇಡೀ ಜಗತ್ತಿನಲ್ಲಿ ಒಂದು ಪುಷ್ಪವನ್ನು ಕುರಿತು 2 ಗಂಟೆಯ ಕಥಾಚಿತ್ರ ಆಗಿರೋದು ಇದಂ ಪ್ರಥಮ ಅಂತ ಅಂದ್ಕೊಂಡಿದ್ದೀನಿ ನಾನು. ನೀವು ಅದಕ್ಕೆ ಬೇರೆ ಇನ್ನೇನಾದರೂ ಇದ್ದರೆ ಸೇರುವಂತಹ ವಿಚಾರ ಹೇಳಬಹುದು. ನಾನಂತೂ ಹಾಗೆ ಅಂದ್ಕೊಂಡಿದ್ದೀನಿ. ಇನ್ನೊಂದು ಕಮಲ ನಮ್ಮ ದೇಶದ ರಾಷ್ಟ್ರ ಪುಷ್ಪ ಅದೊಂದು. ಇದನ್ನು ನಮ್ಮ ಸ್ವಾಮಿಗಳು ಹೇಳಿದಾಗೆ ಇದಕ್ಕೆ ಒಂದು ದೈವತ್ವದ ಗಂಧ ಮೆತ್ಕೊಂಡಿದೆ. ಇಟ್ಸ್ ಎ ಡಿವೈನ್ ಫ್ಲವರ್, ಇಟ್ಸ್ ಎ ಗ್ರೇಟ್ ಫ್ಲವರ್, ಸೋ ಬ್ಯೂಟಿಫುಲ್ ಫ್ಲವರ್. ಅದಕ್ಕೆ ಇರುವಂತಹ ಅರ್ಥಗಳ ಛಾಯೆ ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ ಅದನ್ನು ಅನ್ವೇಷಿಸ್ಕೊಂಡು ಹೋಗಿ ಈ ಚಿತ್ರವನ್ನು ಮಾಡಿರೋದಾಗಿದೆ. ನಾವು ಕಥೆಯನ್ನು ಮಾಡಿಬಿಡಬಹುದು, ನಮ್ಮ ಕಲ್ಪನೆಯಲ್ಲಿ ಏನೇನೋ ಬರುತ್ತೆ. ಗ್ರಂಥಗಳನ್ನು ಅಧ್ಯಯನ ಮಾಡ್ತಾ ಇದ್ದಾಗ ಅದನ್ನು ಕಥಾಚಿತ್ರವಾಗಿ ಮಾಡೋದಿದೆಯಲ್ಲ, ಅದು ಕಷ್ಟದ ಕೆಲಸ. ಅದು ಸಿನಿಮಾ ಚೆನ್ನಾಗಿ ಗೊತ್ತಿರೋರು ಮಾತ್ರ, ಇಂಥ ವಿಷಯಗಳಲ್ಲಿ ಆಸಕ್ತಿ ಇರೋರು ಮಾತ್ರ, ಅದಕ್ಕೊಂದು ಬರೀ ಆಸಕ್ತಿ ಸಾಲದು, ಈ ಹುಚ್ಚ ಹತ್ತಿಸ್ಕೊಂಡಿರೋರು ಮಾತ್ರ ಮಾಡಬಹುದಂಥದ್ದು. ನನಗೆ ಕನ್ನಡ ಸಿನಿಮಾದ ರಂಗದಲ್ಲಿ ಇಂಥ ಹುಚ್ಚನ್ನು ಹತ್ತಿಸ್ಕೊಂಡು ಆವತ್ತಿಂದ ಹುಚ್ಚರಾಗೆ ಬಾಳ್ತಾ ಇರೋವಂಥವ್ರು ಅಂದರೆ ನನ್ನ ಪಕ್ಕದಲ್ಲಿ ಕೂತಿರುವಂಥ ನಟ ನಿರ್ದೇಶಕ ಖ್ಯಾತರು ಕೆ ಸುಚೀಂದ್ರ ಪ್ರಸಾದ್ ಅವರು ಕೈ ಹಾಕ್ತಾ ಇದ್ದಿದ್ರೆ ಬಹುಶಃ ಇದೊಂದು ಪುಸ್ತಕ ಆಗ್ತಾ ಇತ್ತಷ್ಟೇ. ನಾನೇ ಒಂದು ಡಿಲಿಟ್ ಪದವಿ ಪಡ್ಕೋಬೋದಾಗಿತ್ತು ಇದನ್ನೆಲ್ಲ ಬರೆದು. ಆದರೆ ಇವತ್ತು ನಿಮ್ಮ ಕಣ್ಣು ಮುಂದೆ ಅತ್ಯಂತ ಮನೋಜ್ಞವಾದಂತಹ, ವರ್ಣರಂಜಿತವಾದಂತಹ, ಸುಂದರವಾದಂತಹ, ಒಂದು ಚಿತ್ತಾಕರ್ಷಕವಾದಂತಹ ಚಿತ್ರವಾಗಿ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ಕೆ ಸುಚೀಂದ್ರ ಪ್ರಸಾದ್. ನಾನು ನಿಮ್ಮೆಲ್ಲರ ಮುಂದೆ ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಅವರ ಪರಿವಾರ ದೊಡ್ಡದು, ಅವರಿಗೆ ಚಿತ್ರವೂ ಗೊತ್ತು, ಸಾಹಿತ್ಯವೂ ಗೊತ್ತು, ಮತ್ತು ಚಿತ್ರದ ಒಂದು ರಾಸಿಕ್ಯ ಅಂತ ಹೇಳ್ತೀವಲ್ಲ, ಎಸ್ಥೆಟಿಕ್ಸ್, ಅದರ ಬಗ್ಗೆ ಚೆನ್ನಾಗಿ ಅಧ್ಯಯನ ಮಾಡಿರೋವಂಥವ್ರು. ಅದರಿಂದ ಆ ಚಿತ್ರವನ್ನು ನೋಡಿದ ಮೇಲೆ ಅವರು ಮಾಡ್ತಾ ಇರುವಂಥ ರೀತಿಯನ್ನು ನಾನು ಕಂಡಾಗ ಸೂಕ್ತವಾದಂತಹ ವ್ಯಕ್ತಿ ನಮಗೆ ಸಿಕ್ಕಿದ್ದಾರೆ ಅಂತ ಇದು ಕೂಡ ನಮ್ಮ ಭಾಗ್ಯ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಕಲಿತವನು ಕಡಲೆ ಇಲ್ಲ, ಇದೆಲ್ಲ ಗಾದೆ ನಮಗೆ ಗೊತ್ತೇ ಇದೆ. ನಾವು ಬೇಕಾದಷ್ಟು ಅಧ್ಯಯನ ಮಾಡಬಹುದು, ಆದರೆ ಚಿತ್ರವಾಗಿ ಅದನ್ನು ರೂಪಿಸುವಂತಹ ಒಂದು ಸಂದರ್ಭವು ಓದಕ್ಕೆ ಬಂತು. ವ್ಯಕ್ತಿ ವಿಶೇಷವೂ ನಮ್ಮ ಕೈಗೆ ಸಿಕ್ಕಿದ್ದು ನನಗೆ ಬಹಳ ಸಂತೋಷ ಆಗಿದೆ. ಅದಕ್ಕೋಸ್ಕರವೇ ನಾವು ಹೇಳಿದ್ದು ಇವತ್ತು ತುಂಬ ಸಂತೋಷದ, ಸಮಾಧಾನದ, ತೃಪ್ತಿಯನ್ನು ಕೊಡುವಂತಹ ದಿನ. ನಮ್ಮ ಪತ್ರಕರ್ತರು ನಾವು ಕರೆದಾಗೆಲ್ಲ ಬಂದು ಇದಕ್ಕೆ ಸಾಕಷ್ಟು ಪ್ರಚಾರವನ್ನು ಕೊಟ್ಟಿದ್ದಾರೆ. ಇನ್ನು ಮುಂದೆ ನೀವು ಕೊಡೋದು, ನೀವು ಮಾಡೋವಂಥದ್ದು ಬಹಳ ಮುಖ್ಯ ನಮಗೆ. ಯಾಕೆಂದರೆ ಈ ಸಿನಿಮಾ ಮಾಡೋದು ದೊಡ್ಡದಲ್ಲ. ಇದೆ ಹೇಗೆ ನಾನು ಸುಚೀಂದ್ರ ಹೇಳ್ತಾ ಇರ್ತೀನಿ, ನಾವು ಚೆನ್ನಾಗಿ
ಪದಾರ್ಥಗಳನ್ನೆಲ್ಲ ಹಾಕಿ ಅಡುಗೆ ಮಾಡಿಟ್ಬಿಟ್ಟು ಊಟಕ್ಕೆ ಬನ್ನಿ ಅಂತ ಕರೆದ ಹಾಗೆ ಈ ಚಿತ್ರ ಬಿಡೋದು ಅಂದರೆ ಚಿತ್ರ ತೋರಿಸ್ತಾ ಇದ್ದೀವಿ, ಬಂದು ನೋಡಿ ಅಂತ ಹೇಳಬೇಕು. ಈಗ ಊಟಕ್ಕೆ ಕರ್ಕೊಂಬರೋದು, ಎಲೆ ಹಾಕಿದ್ದೀವಿ, ಊಟಕ್ಕೆ ಕರ್ಕೊಂಬರೋದು ಪತ್ರಕರ್ತರ ಕೆಲಸ ಅಂತ ಅಷ್ಟು ಮಟ್ಟಿಗೆ ತಾವು ಇದಕ್ಕೆ ಪ್ರಚಾರ ಕೊಟ್ಟು ಜನರ ಕಿವಿಗೆ ಮುಟ್ಟಿಸಿದ್ರೆ ಅವರ ಕಣ್ಣು ಸೌಭಾಗ್ಯವನ್ನು ಕಂಡುಕೋಬಹುದು ಅಂತ ಅಂದ್ಕೊಳ್ತಾ ಇದ್ದೀನಿ. ಈಗ ಸುಚೇಂದ್ರ ಸರ್ ಇವರು ಕೆಲವು ಮಾತುಗಳನ್ನು ಹೇಳಬೇಕು ಅಂತ ಅನಿಸುತ್ತೆ. ನಮಗೆ ವೇದಿಕೆಯನ್ನು ನಿಜ ಅರ್ಥದಲ್ಲಿ ತೂಕಬದ್ಧಗೊಳಿಸಿರುವಂತಹ ನಾವೆಲ್ಲರೂ ಇದು ಸಾಂಘಿಕ ಪ್ರಯತ್ನ, ಇದು ಸಾಮೂಹಿಕ ಯತ್ನ ಅನ್ನೋದನ್ನು ಸಾರಿ ಹೇಳ್ತಾ ಇದೆ. ಬೇರೆ ಬೇರೆ ಚಿತ್ರಗಳ ಅನೇಕ ನಾವೆಲ್ಲ ಭೇಟಿ ಆಗ್ತಲೇ ಇರ್ತೇವೆ. ಆದರೆ ಈ ಚಿತ್ರದ ವಿಶೇಷ ಏನು ಅಂತ ಹೇಳಿದ್ರೆ, ಇನ್ನೂ ಶೇಷ ಇವೆ ಅನೇಕ. ವಿಶೇಷದಲ್ಲಿ ಪದವಿ ಭಾಗ ಮಾಡಬಾರ್ದು ನಾವು, ಆದರೂ ಸಹ ಶೇಷ ಪದ್ಮ ಕುರಿತಾದಂಥ ಅನೇಕ ಶೇಷ ಸಂಗತಿಗಳು ಉಳಿದಿವೆ. ಇದರಲ್ಲಿ ಹೂಡಿಕೆ ಸಂಗತಿಗಳು ಹೆಚ್ಚಿವೆ. ಆದರೂ ಸಹ 2 ತಾಸಿನಲ್ಲಿ ವಿದುಷಿಯವರು ಹೇಳಿದ ಹಾಗೆ ಒಂದು ಚಿತ್ರ ಕಾವ್ಯವನ್ನಾಗಿ ಮಾಡಬೇಕು ಅಂತ ಹೇಳಿದಾಗ ಇದನ್ನು ಯಾಕೆ ನೋಡಬೇಕು ಅನ್ನೋ ಒಂದು ಪ್ರಶ್ನೆ ಬಂದ್ಬಿಡುತ್ತೆ. ಈ ಮೂಲಭೂತ ಪ್ರಶ್ನೆ, ಚಿತ್ರ ಮಾಡ್ತೇವೆ ಯಾಕೆ, ತೋರಿಸೋದಕ್ಕಾಗಿ, ಅದಕ್ಕೆ ಉತ್ತರ ಕಂಡುಕೊಳ್ತೇವೆ. ಆದರೆ ಮಾಡಿದ ನಂತರ ಇದನ್ನು ನೋಡೋದಕ್ಕೆ ಏನು ಮಾಡಬೇಕು, ಯಾಕೆ ನೋಡಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಭಾರತೀಯತೆಯನ್ನು ಒಪ್ಪಿಕೊಳ್ಳುವಂಥವರು ಅಥವಾ ಭಾರತ ಅಂದರೆ ಏನು, ಅದರ ಪಾರಂಪರಿಕ ಜ್ಞಾನವೇನು, ಅದರ ದರ್ಶನ ವಹಿಸುವಂಥವರು ಈ ಚಿತ್ರವನ್ನು ನೋಡಬೇಕು. ಅಷ್ಟಲ್ಲದೆ ಈ ಚಿತ್ರದಲ್ಲಿರುವಂಥ ಅಡಕ ಬರುವ ತಲೆಮಾರುಗಳಿಗೆ ಪಥದರ್ಶಿ ಅನ್ನೋ ಕಾರಣಕ್ಕಾಗಿ ನೋಡಬೇಕು. ಈ ದೇಶ ಅಥವಾ ಇಲ್ಲಿನ ನೆಲ, ಈ ನೆಲ ಜಲ ಇವೆಲ್ಲವೂ ನಮಗೆ ಆಶ್ರಯ ಕೊಟ್ಟಿದೆ, ಆಸರೆ ಕೊಟ್ಟಿದೆ. ಈ ಆಶ್ರಯಗಳ ಋಣ ತೀರಿಕೆಯ ಬಾಬತ್ತಾಗಿ ಆದರೂ ಈ ಚಿತ್ರವನ್ನು ನೋಡಬೇಕು ಅನ್ನೋದನ್ನು ಹಕ್ಕೊತ್ತಾಯದ ಮುಖಾಂತರ ನಾವು ಹೇಳುವಂಥದ್ದು. ಅಷ್ಟಲ್ಲದೆ ಕೆಲವರ ರಾಜಕೀಯ ಪಕ್ಷಗಳು ಇತ್ಯಾದಿಗಳಿಗೆ ಅವರ ಚುನಾವಣಾ ಚಿಹ್ನೆ ಇರ್ತದೆ, ಪಕ್ಷದ ಚಿಹ್ನೆ ಇತ್ಯಾದಿಗಳನ್ನು ಇಟ್ಕೊಂಡ್ಬಿಟ್ಟಿದ್ದಾರೆ. ಹಾಗೆಲ್ಲ ಇಟ್ಟುಕೊಂಡವರು ಸಹ ಯಾಕೆ ಹಿರಿಯರು ಇದನ್ನು ಬಳಸಿದ್ರು, ರಾಷ್ಟ್ರೀಯ ಪುಷ್ಪ ಯಾಕೆ ಇದಾಯಿತು, ಯಾಕೆ ಇದರ ಹಿನ್ನೆಲೆ, ಇದು ಮುನ್ನೆಲೆ ಬರಬೇಕು ಅಂತಂದರೆ ಹಿನ್ನೆಲೆ ತುಂಬ ಗಟ್ಟಿಯಾದ್ದು, ಸತ್ವಯುತವಾದ್ದಾಗಿದೆ. ಸ್ವತ್ವ ಅರಿಯೋದಕ್ಕೆ ಮತ್ತು ಸತ್ವ ಇವೆರಡಕ್ಕೂ ಈ ಪದ್ಮಗಂಧಿ ತುಂಬ ಸಹಕಾರಿ. ಪದ್ಮದ ಪರಿಮಳವನ್ನು ಬಿಡ್ತಿರುವಂತಹ ಈ ಚಿತ್ರ ನೋಡಿ ಬಂದು ನೋಡಿ ಅಂತ ಸುಮ್ಮನೆ ಹೇಳ್ತಾ ಇಲ್ಲ. ಇದರ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ಬರುವ ಅನೇಕ ತಲೆಮಾರುಗಳಿಗೆ ನಮ್ಮ ನಿಜವಾದ ಭಾರತದ ನಿಜ ವಿಸ್ತಾರವೇನು, ವೈಶಾಲ್ಯವೇನು, ಅಸ್ಮಿತೆ ಏನು, ಗೌರವವೇನು, ಇವೆಲ್ಲವನ್ನ ಈ ಚಿತ್ರದಲ್ಲಿ ಮುಖಾಂತರ ಹೇಳೋ ಪ್ರಯತ್ನ ನಡೆದಿದೆ. ಇದು ಚಿತ್ರ ಆದಮೇಲೆ ಅನೇಕರು ನಮಗೆ ಚಿತ್ರ ಆಗೋ ಸಂದರ್ಭದಲ್ಲಿಯೂ ಆದ ನಂತರವೂ ಅನೇಕ ಬೇಕಾಗ್ತಾರೆ. ಹಾಗಾಗಿ ಸಾಂಘಿಕ ನಾವು ಇಷ್ಟೆಲ್ಲರೂ ತಮ್ಮ ಮುಂದೆ ಕೂತ್ಕೊಂಡಿದ್ದೇವೆ. ಮಾನ್ಯ ಹರೀಶರು ವಾಗ್ದೇವಿ ಅಂತ ಶಿಕ್ಷಣ ಸಂಸ್ಥೆಯನ್ನು ಮಾಡಿಕೊಂಡು ಅವ್ರು ಹೇಳಿದ ಮೊದಲ ಮಾತು, ನಮ್ಮ ಇರುವ ಸಾವಿರಾರು ಮಂದಿ ಹುಡುಗರೇನಿದ್ದಾರೆ ಅವರೆಲ್ಲರನ್ನೂ ಕರೆತಂದು ಈ ಚಿತ್ರವನ್ನು ತೋರಿಸುವ ಕೆಲಸವನ್ನು ಮಾಡ್ತೀವಿ ಅಂತ. ಹಾಗಾಗಿ ನಾವು ನಮ್ಮ ಕುರಿತಾಗಿಯೇ ತುತ್ತೂರಿಯನ್ನು ಅಥವಾ ಶಂಖವನ್ನು ಹೇಳೋ ಬದಲು ಅಂಥವ್ರು ಯಾಕೆ ಬರ್ತಿದ್ದಾರೆ ನಿಮ್ಮ ಮುಂದೆ ನಿಂತ್ಕೊಳ್ಳೋದು ಅಂತ ಹೇಳಿದ್ರೆ ನಾವು ಅಲ್ಲಿಂದೇ ಆರಂಭ ಮಾಡೋಣ. ನಮಗೆ ಇರುವಂಥವೆಲ್ಲರೂ 2 ಮಾತನ್ನು ಕೇಳಿಬಿಡೋಣ, ಮತ್ತೆ ನಾವು ಮಾತಾಡಿಕೊಳ್ಳೋಣ. ಕೇವಲ 30 ಕ್ಷಣ ಒಬ್ಬರತೆ ಕೊಟ್ಟರು ಸಹ ನಾವು ಪದ್ಮಗಂಧಿಯನ್ನು ನಾವು ಅದರ ಕುರಿತು ಹೇಳೋ ಬದಲು ಈಗಾಗಲೇ ಅದರ ಮೇಲೆ ನೇಪಥ್ಯದಲ್ಲಿ, ಅದರ ತೆರೆ ಮೇಲೆ, ತೆರೆ ಹಿಂದೆ ಎಲ್ಲ ಕೆಲಸ ಮಾಡಿದಂಥ ಎಲ್ಲ ಮಹನೀಯರು ಇಲ್ಲಿ ಕೂತಿದ್ದಾರೆ. ಅವರೆಲ್ಲರೂ ತಮ್ಮ ಮೇಲೆ 2 ಮಾತುಗಳನ್ನ ಆಡ್ಬಿಡ್ತು ಅಂತಂದರೆ ಪದ್ಮಗಂಧಿನ ಸಾರ ಸೆಟ್ಟಾಗಿ, ಅಂದರೆ ಅದರ ಸಾರ ಸಂಗ್ರಹ ಮಾಡಿಕೊಳ್ಳೋಕೆ ಸಾಧ್ಯವಾಗುತ್ತೆ ಅನ್ನೋ ಆಲೋಚನೆಯಿಂದ ನಾನು ಮೊದಲು ಹರೀಶ್ರನ್ನ ನಾನು ದಯಮಾಡಿ ಇದ್ರ ಕುರಿತಾಗಿ ನೀವು ಖಂಡಿತ ಇದನ್ನು ವಿವರಿಸಿರ್ತೀರಿ. ಹಾಗಾಗಿ ಎಲ್ಲೆಲ್ಲಿ ಇವತ್ತು ಕೊರತೆ ಇರುವಂಥದ್ದು ಏನು ಅಂತಂದರೆ, ನಮ್ಮ ಮೂಲ ಸ್ರೋತವನ್ನು ನಾವು ಮರೆತಿರೋದು. ಸೊ ನಮ್ಮನ್ನು ನಾವು ತಿಳ್ಕೊಂಡಾಗ ನಮಗೆ ನಮ್ಮ ಬಗ್ಗೆ, ನಮ್ಮ ದೇಶದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ ಇನ್ನಷ್ಟು ಹಿರಿಮೆ ಬರುತ್ತೆ. ಹಾಗಾಗಿ ಇಂಥ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿದ್ದೀರಿ. ನಾನು ಆಗಲೇ ಹೇಳಿದಾಗೆ ಯಾವುದಾದ್ರೂ ಸ್ಕ್ರೀನ್ ಮಾರತ್ಹಳ್ಳಿ, ವರ್ತೂರು, ಈ ಕಡೆ ಆ ಕಡೆ ಹತ್ತಿರದಲ್ಲಿ ವೈಟ್ಫೀಲ್ಡ್ ಈ ಭಾಗದಲ್ಲಿ ನೀವು ಸ್ಕ್ರೀನ್ ಮಾಡಿದಾಗ ನಮ್ಮ ಹೈಸ್ಕೂಲ್ ಮಕ್ಕಳು ಯಾರ್ಯಾರು ಸಂಸ್ಕೃತವನ್ನು ದ್ವಿತೀಯ ಭಾಷೆಯನ್ನಾಗಿ ತೆಗೆದುಕೊಂಡಿದ್ದಾರೆ ಅಂತೇಳಿ ನಮ್ಮಲ್ಲಿ 1 ಡಜನ್ ಸಂಸ್ಕೃತ ಪಂಡಿತರಿದ್ದಾರೆ. ಸೊ ಹಾಗಾಗಿ ನಮ್ಮ ಎಲ್ಲ ಮಕ್ಕಳನ್ನು ಹೈಸ್ಕೂಲ್ ಮಕ್ಕಳು ಕನ್ನಡದಲ್ಲೂ ಇರೋದ್ರಿಂದ ನಮ್ಮ ಹೈಸ್ಕೂಲ್ ಮಕ್ಕಳು ಅಷ್ಟೋ ಜನನ ಕರ್ಕೊಂಡ್ಬಂದು ನಾವು ತೋರಿಸೋದಕ್ಕೆ ನಾವು ಕಾತರಾಗಿದ್ದೀವಿ. ನಮ್ಮ ಟೀಚರ್ಸ್ನು ಅಷ್ಟು ಜನ ಕರ್ಕೊಂಡ್ಬಂದು ನಾವು ತೋರಿಸ್ತೀವಿ ಸರ್. ಅದರಲ್ಲಿ ಇರತಕ್ಕಂತಹ ಧರ್ಮದರ್ಶಿಗೆ ಈ ಸಿನಿಮಾದಲ್ಲಿ ಏನು ಕೆಲಸ ಅಂತ ಬಹುಶಃ ಅನ್ನಿಸ್ತಾ ಇರಬಹುದು. ಆದರೆ ಈ ಭಾರತೀಯ ಸಂಸ್ಕೃತಿ ಏನಿದೆ ಅದರ ಎಲ್ಲ ಪ್ರಾಕಾರದಲ್ಲಿಯೂ ಕೂಡ ಈ ಪದ್ಮದ ಇನ್ನೂ ಒಂದು ಝಲಕ್ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ಎಷ್ಟು ಅಗೆದು ಬಗೆದರೂ ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲದೆ ಇರುವಷ್ಟು ವಿಷಯ ಇದೆ. ಅದರಲ್ಲಿ ಮೂಲತಃ ನಾವು ಆಯುರ್ವೇದವನ್ನು ಅಭ್ಯಾಸ ಮಾಡೋದ್ರಿಂದ ಈ ಕಮಲದ ಪುಷ್ಪದಲ್ಲಿ 100 ಔಷಧಿಯನ್ನು ಮಾಡ್ತೀವಿ. ಕಮಲದ ಪುಷ್ಪ, ಕಮಲದ ಎಲೆ, ಕಮಲದ ದಂಟು, ಕಮಲದ ಬೇರು, ಇದೆಲ್ಲದರಲ್ಲಿಯೂ ಕೂಡ ಸಾಕಷ್ಟು ಔಷಧಿಯನ್ನು ಮಾಡ್ತೀವಿ. ಅಂತಹ ವಿಶೇಷವಾದಂತಹ ಕೆಲವು ವಿಚಾರಗಳನ್ನು ಸಂಕ್ಷಿಪ್ತವಾಗಿ ಹೇಳುವಂತಹ ಒಂದು ಸಣ್ಣ ನನ್ನ ಕೆಲಸವನ್ನು ಸುಚೇಂದ್ರ ಪ್ರಸಾದ್ ಅವರೇ ಕರೆದು ನನ್ನ ಕೈಯಲ್ಲಿ ಹೇಳಿಸಿದ್ದಾರೆ.
ಅದು ನಮಗೆ ನಾನು ಒಂದು ಡಬ್ಬಿಂಗ್ ಮಾಡಲಿಕ್ಕೆ ಎಷ್ಟು ಕಷ್ಟಪಟ್ಟೆ ಅಂದರೆ ಬಹುಶಃ ಅವರ ಒಂದು ದಿವಸದ ಡಬ್ಬಿಂಗ್ ಥಿಯೇಟ್ರನ್ನ ಬಾಡಿಗೆ ಎಕ್ಸ್ಟ್ರಾ ಕೊಡೋ ಹಾಗೆ ಬಹುಶಃ ಮಾಡಿರ್ಬೋದು. ಆದರೂ ಕೂಡ ಸಹಿಸಿಕೊಂಡು ಅವ್ರು ನನ್ನ ಕೈಯಿಂದ ಈ ಪಾತ್ರವನ್ನು ಮಾಡಿಸಿದ್ದಾರೆ. ಅದಕ್ಕೆ ಅದು ಹೇಗೋ ಇರಲಿ, ಒಟ್ಟಾರೆ ಈ ಚಿತ್ರ ತುಂಬ ಸುಂದರವಾಗಿ ಮೂಡಿ ಬಂದಿದೆ. ಅದನ್ನು ತಾವೆಲ್ಲರೂ ಕೂಡ ಖಂಡಿತವಾಗಿಯೂ ನೋಡಬೇಕು ಅನ್ನುವಂಥದ್ದು ನಮ್ಮ ಅಪೇಕ್ಷೆ. ಈ ಕಡೆ ರೇಷನ್ ತರಬೇಕಾದ್ರೆ ನನ್ನ ವೈಫ್ ಹೇಳಿದ್ದೆ, ಒಂದು ಸ್ವಲ್ಪ ತಗೊಂಡು ಬರಲೇಬೇಕು ಅನ್ನೋದಾಗ್ಬಿಟ್ಟು ನಮ್ಮ ಮನೇಲಿ ಊಟಕ್ಕೆ ರೆಗ್ಯುಲರೈಸ್ ಆಗಿಬಿಟ್ಟಿದೆ. ಆ ರೀತಿ ಮಕಾನ ಇದು ಪದ್ಮ ಅನ್ನೋದು ತುಂಬ ಈ ಸಿನಿಮಾ ನೋಡಿ ನಿಮಗೆ ನಾನು ಹೇಳ್ತಾ ಇರೋದು ಇದು ಬರ್ಬೋದು, ಆದರೆ ಈ ಸಿನಿಮಾ ನೋಡಿದವ್ರಿಗೆ ಅರ್ಥ ಆಗುತ್ತೆ. ಹೌದು, ನಾನು 2 ಅವರ್ ಸ್ಪೆಂಡ್ ಮಾಡಿದ್ದೀನಿ ಅಂದರೆ ವರ್ಕ್ ಸ್ಪೆಂಡ್ ಮಾಡಿದ್ದೀನಿ ಅಂತ ಅನ್ಸುತ್ತೆ ನಿಮ್ಗೆ. ಅದು ನಾನು ಎಂಜಾಯ್ ಮಾಡಿದ್ದೀನಿ ಈ ಸಿನಿಮಾ, ನೀವು ಎಂಜಾಯ್ ಮಾಡಿ. ಈ ಚಿತ್ರ ತೆರೆ ಮೇಲೆ ಬರಲಿ, ತೆರೆ ಮೇಲೆ ಬಂದು ಎಲ್ಲರನ್ನೂ ಖುಷಿ ಪಡಿಸಿ ರಂಜಿಸಲಿ ಅಂತ ನಾನು ಈ ಮೂಲಕ ನಿರ್ದೇಶಕರು ಮತ್ತು ನಿರ್ಮಾಪಕರಿಬ್ಬರಿಗೂ ಉಭಯಗಾನ ಗಾರುಡಿಗ ಅಂತ ಕರೆಸ್ಕೊಂಡಂತಹ ದಿವಂಗತರಾದಂತಹ ಪರಮಣ್ಣನವರು, ಪರಮಶಿವನ್ ಪರಮಶಿವನ್ ಅವರು ರಾಜ್ಕುಮಾರರ ಜೊತೆಯಾಗಿಯೂ ಕೆಲಸ ಮಾಡಿದಂಥವರು. ಅಂಥವರ ಸುಪುತ್ರೋ ಕುಲದೀಪಕ ಅನ್ನೋ ರೀತಿಯಲ್ಲಿ ಗುಬ್ಬಿಕೊಂಬಿದ್ದ ಅನೇಕ ಒಂದೇ ಅಲ್ಲ, ಅದು ತಮ್ಮ 4ನೇ ವಯಸ್ಸಿನಿಂದ ಆರಂಭ ಮಾಡಿದಂಥವರು, ಅನೇಕ ತುಂಬ ದೂರ ಕ್ರಮಿಸಿದಂಥವರು. ಅಂಥವರ ಸುಪುತ್ರರಾಗಿ ನಮ್ಮ ದೀಪಕ್ ಪರಮಶಿವನ್, ಡಾಕ್ಟರ್ ದೀಪಕ್ ಪರಮಶಿವನ್ ಅವರು ಕನ್ನಡ ನಿವಾಸಿಯಾಗಿದ್ದು, ಮದ್ರಾಸಿನ IIT ಅವರು ಪ್ರಾಚಾರ್ಯರಾಗಿದ್ದು ಸಹ ನಮ್ಮ ಎಲ್ಲ ಚಿತ್ರಗಳಿಗೆ ಅವ್ರ ಜೊತೆಯಾಗಿ ಸಂಗೀತವನ್ನು ಕೊಡೋದು, ನಟನೆಯೂ ಮಾಡಿದೆ. ಈಗ ಗಮನವು ಸಾಧ್ಯವಾಗಲ್ಲ, ನಟನೆಯೂ ಮಾಡಿದ್ದಾರೆ, ಸಂಗೀತವನ್ನು ಕೊಟ್ಟಿದ್ದಾರೆ, ಹಿಂದೆ ಸಂಗೀತಕ್ಕೂ ದುಡಿದಿದ್ದಾರೆ. ಹೀಗಾಗಿ ಅನುಜರೇ ಆಗಿರುವಂತಹ ನಮ್ಮ ಡಾಕ್ಟರ್ ದೀಪಕ್ ಅವ್ರನ್ನ ಪ್ರಾರ್ಥನೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ತಂದೆಯವರ ಬಗ್ಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದ್ಸಲ ಹೇಳಿದರು, ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು 25 ವರ್ಷ ಹಳೆ ಕಥೆ ಇದು, ಅದು ಇಲ್ಲ 29 ವರ್ಷ. ಆವಾಗ ಅವರು ಸುಮಾರು ವರ್ಷ ಆದಮೇಲೆ ಬಣ್ಣ ಹಚ್ಚಿ ನಾಟಕ ಮಾಡಿದ್ರು, ರಮಾಕಾಂತನ ಪಾತ್ರ ಮಾಡಿದ್ರು ಭಕ್ತ ಅಂಬರೀಷದಲ್ಲಿ. ನಮ್ಮ ತಂದೆ ಹಾರ್ಮೋನಿಯಂ ನುಡಿಸಿದ್ರು. ಅವಾಗ ಕೈಲಿ ಬೇಕಾದರೂ ಹಾಡು ಹೇಳಿಸಬಲ್ಲರು ಇವರು ಅಂತ ನಮ್ಮ ತಂದೆ ಬಗ್ಗೆ ಒಂದು ಮಾತು ಹೇಳಿದರು. ಅದು ಜಡ ವಸ್ತು, ಅಚೇತನ ವಸ್ತು, ಅದರಲ್ಲಿ ಕೂಡ ಅದಕ್ಕೆ ಚೇತನ ತುಂಬಿ ಅದರ ಕೈಲಿ ಹಾಡಿಸಬಲ್ಲರು ಅಂತ. ಯಾಕೆಂದರೆ ರಾಜ್ಕುಮಾರ್ ಅವ್ರ ಕೈಲಿ ಆಂಜನೇಯ ಪಾತ್ರ ಮಾಡಿಸಿದ್ರು ನಮ್ಮ ತಂದೆ. ಹಾಗೆ ಒಂದು ಅತಿ ಶುಷ್ಕವಾದಂತಹ, ಅದಕ್ಕೆ ನಿಸ್ಸಾರವಾದಂತಹ ಟಾಪಿಕ್ ಇದು. ನಿಜವಾಗಿ ಹೇಳಬೇಕಂದ್ರೆ ಇದೇನೆಂದರೆ ಬರೀ ವಿದ್ವಾಂಸ ಇದು ರುಚಿಸುತ್ತೆ. ಆ ತರಹ ಅಚೇತನವಾದಂತಹ ಜಡವಸ್ತುವನ್ನು ತಗೊಂಡು ಹೋಗಿ ನೀವು ಸುಚೇಂದ್ರ ಪ್ರಸಾದ್ ಅವರು ಕೊಟ್ಟರೆ ಅವ್ರ ಅದರಿಂದ ಒಂದು ಸಿನಿಮಾ ಮಾಡ್ತಾರೆ. ಆ ಶಕ್ತಿ ಅವರಿಗೆ ಇದೆ. CINEMA ಅನ್ನೋದರಲ್ಲಿ ಎಲ್ಲ ಗೊತ್ತು. ಸಿನೆಮಾ, ಅದರಲ್ಲಿ ಆ್ಯಕ್ಟಿಂಗ್ ಇರ್ಬೋದು, ಸಂಗೀತ ಇರ್ಬೋದು. ಅವರು ಎಲ್ಲರೂ ಕನ್ನಡದ ಬಗ್ಗೆ ಮಾತ್ರ ಮಾತಾಡ್ತಾರೆ. ಅವರ ಬಗ್ಗೆ ಅವರ ಬಹುಭಾಷಾ ವಿದ್ವಾಂಸರು. ಈ ಸಿನಿಮಾ ಮಾಡಬೇಕಾದ್ರೆ ಒಂದು ಅವರೇ ಬರೆದ್ರು ಲಾವಣಿಯನ್ನು. ಆ ಲಾವಣಿಯಲ್ಲಿ ಒಂದು ಲೈನ್ ಬರುತ್ತೆ, ನಂಬುಗೆ ಖಾನ್ ಅಜೀಮುಲ್ಲಾ ಅಂತ. ಅದರ ಪ್ರೊನೌನ್ಸಿಯೇಷನ್ ಹೇಗೆ ಬರಬೇಕು, ಅದು ಹೇಗೆ ಉಚ್ಚಾರ ಮಾಡಬೇಕು, ಹಾ ಅನ್ನೋದನ್ನು ಅದರ ಮೇಲೆ ಒಂದು 10 ನಿಮಿಷ ಅದು ಬರೋವರೆಗೂ ಬಿಡಲಿಲ್ಲ. ಅನಿಲ್ ಅವರಿದ್ದಾರೆ, ಇದ್ದಾರೆ, ಅವ್ರು ಹಾಡಿದಾಗ ಹಾ ಇಲ್ಲ ಅದು ಹಂಗಲ್ಲ, ಅದು ಹಾ ಬರಬೇಕು, ಇಲ್ಲಿಂದ ಗಂಟ್ಲಿಂದ ಬರಬೇಕು ಅಂತ. ಹಾಗೆ ಆ ಭಾಷೆ ಎಷ್ಟು ಕೇಳಬೇಕು ಅದು ಕರೆಕ್ಟಾಗಿ ಗೊತ್ತಿರೋರು ಅಂತಹ ವಿದ್ವಾಂಸರು. ಇನ್ನು ಸಂಸ್ಕೃತದ ಪ್ರಕಾಂಡ ಪಂಡಿತರು ಪ್ರೊಫೆಸರ್ SR ಲೀಲಾ ಅವರು ಯಾವಾಗಲೂ ನಮ್ಮ ದೇಶದ ಬಗ್ಗೆ ಬಹಳ, ನಮ್ಮ ದೇಶ, ನಮ್ಮ ಸಂಸ್ಕೃತಿ ಅದನ್ನು ಉಳಿಸೋಕ್ಕೆ ಹೊಡೆದಾಡ್ಕೊಂಡೇ ಬಂದಿದ್ದಾರೆ ಯಾವಾಗಿಂದ. ಅದನ್ನು ಬೇರೆ ಬೇರೆ ಥರದಲ್ಲಿ ಪ್ರಚಾರ ಮಾಡಿ ಭಾಸನಾಟಕ ಚಕ್ರ ಮಾಡೋರು ಅವರು ಒಂದು ಟೈಮಲ್ಲಿ. ಆವಾಗ ನಮ್ಮ ತಂದೆಯವರು ಸಹ ಅವ್ರ ಜೊತೆ ಹೋಗಿದ್ದಾರೆ, ತಮಿಳುನಾಡೆಲ್ಲ ಸಂಚರಿಸ್ತಾ ಇದ್ರು. ಮುಂದಿನ ಪಾತ್ರ ನಾಯಕ ನಟರಾಗಿ ನಟಿಸೋಕೆ ಸಿದ್ಧವಾಗಿದ್ದಾರೆ ಇವೆಲ್ಲವೂ ಅವ್ರ ವಾಹಿನಿಗಳು. ನಮಸ್ಕಾರ. ನಾನೊಬ್ಬ ಶಿಲ್ಪ ಕಲಾವಿದ. ನನಗೆ ನಟನೆ ಬಗ್ಗೆ ಗೊತ್ತಿಲ್ಲ. ಆದರೆ ನನ್ನಂಥವ್ರ ಮೂಲಕವೂ ನಟನೆಯನ್ನು ಮಾಡಿಸುವುದು ಎಷ್ಟು ದೊಡ್ಡ ಕಷ್ಟದ ಕೆಲಸ ಅನ್ನೋದು ನನಗೆ ಈ ಸಿನಿಮಾದಲ್ಲಿ ಒಂದು ಸಣ್ಣ ರೋಲ್ ಮಾಡಿದಾಗ ಗೊತ್ತಾಯಿತು. ಪ್ರಾಯಶಃ ಈ ಸಿನಿಮಾ ಆ್ಯಕ್ಟಿಂಗ್ ಮಾಡುವಾಗ, ಆ್ಯಕ್ಟಿಂಗ್ ಅಂತಂದರೆ ನಮ್ಮದು ಆ್ಯಕ್ಟಿಂಗ್ ಅಲ್ಲ, ನಾವು ಮಾಡಿದ್ದೇ ಆ್ಯಕ್ಟಿಂಗ್ ಆಯ್ತು ಅದು ವಾಸ್ತವದಲ್ಲಿ. ಹಾಗೆ ಅಂತ ಅಷ್ಟನ್ನು ಮಾಡುವಾಗಲೂ ಕೂಡ ನನಗೆ ಬಹುಶಃ ಅಯೋಧ್ಯೆ ರಾಮಲಲ್ಲ ಕಡಿಯುವಾಗಲಿ ಅಥವಾ ಕಾಶಿ ಅನ್ನಪೂರ್ಣೇಶ್ವರಿ ಶಿಲ್ಪ ರಚನೆ ಮಾಡುವಾಗಲಿ ಇಷ್ಟು ಭಯ ಆಗಿರಲಿಲ್ಲ. ಆ ಸಿನಿಮಾದ ಹಿಂದಿರುವ ನೋವು, ಸಂಕಷ್ಟಗಳು, ಜವಾಬ್ದಾರಿಗಳು ಏನಿರ್ತದೆ, ಅದರ ವ್ಯವಸ್ಥೆಯನ್ನು ಹೇಗೆ ಮಾಡಿಕೊಂಡು ಆ ಸಮಯವನ್ನು ಹೇಗೆ
ಕ್ಲಿಕ್ ಮಾಡ್ಕೋಬೇಕು, ಇದೆಲ್ಲದರ ಪರಿಕಲ್ಪನೆಯನ್ನ ನಾನು ರೂಢಿಸ್ಕೊಳ್ಳೋದಕ್ಕೆ, ನನ್ನ ಶಿಲ್ಪಕಲೆಯಲ್ಲಿ ರೂಢಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುವಂತಹದ್ದಕ್ಕೆ ಬಹಳ ದೊಡ್ಡ ಒಂದು ಪಾಠ ನನಗೆ ಸಿಕ್ತು. ಯಾಕೆ ಅಂತಂದ್ರೆ, ಒಂದು ಈ ಪದ್ಮದ ಬಗ್ಗೆ ಹೇಳಬೇಕು ಅಂತಂದ್ರೆ, ಯಾವುದೇ ಈ ಪದ್ಮದ ಬಗ್ಗೆ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ಅಕ್ಕ ಹೇಳಿದಾಗ್ಲೇನೆ ಈ ಸಿನಿಮಾದಲ್ಲಿಯೂ ಕೂಡ ಪದ್ಮದ ಇನ್ನೂ ಅನೇಕ ವಿಷಯಗಳನ್ನು ತಿಳಿಸುವಂತಹ ವಿಷಯ ವಿವರಣೆಗಳು ಇದ್ವು. ಈ ಸಿನಿಮಾದ ಬಗ್ಗೆ ನಾವು ಮಾತಾಡಬೇಕು ಅಂತಂದ್ರೆ ಇಡೀ ಸಿನಿಮಾ ನೋಡಿದ್ರೂ ಹೇಳುವಷ್ಟು ಅಷ್ಟೊಂದು ವಿಷಯಗಳು ಇದೆ. ಹಾಗಾಗಿ ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂತಂದ್ರೆ ನೀವು ಆ ಸಿನಿಮಾ ನೋಡೋದೇ ಹೆಚ್ಚು ಸೂಕ್ತ. ಆದ್ರಿಂದ ಶಾಸ್ತ್ರೀಯವಾದ ಭಾರತದ ಅಥವಾ ಈ ಪ್ರಾಚೀನ ಭಾರತದ ಪರಿಕಲ್ಪನೆಯಲ್ಲಿ ಕಮಲಕ್ಕೆ ಯಾವ ಸ್ಥಾನವನ್ನು ಕೊಟ್ಟಿದ್ರು, ಭೂಮಿಯನ್ನ ಪದ್ಮಪುರಾಣದಲ್ಲಿ ಭೂಮಿಯೇ ಒಂದು ಪದ್ಮ ಅಂತ ಹೇಳುತ್ತೆ. ಕಲೆಯನ್ನ ವರ್ಣಿಸುವುದು, ಯಾವ ವಾಸ್ತವಿಕತೆಯನ್ನ ವೈಭವೀಕರಿಸ್ತೇವೋ ಆವಾಗ ಅದು ಕಲೆ ಅಂತ ಅನಿಸ್ಕೊಳ್ತದೆ. ಹಾಗಾಗಿ ಈ ಸೃಷ್ಟಿಗೆ ಮೂಲ ಕಾರಣವಾದ ಭೂಮಿಯನ್ನ ಪದ್ಮದ ಮೂಲಕ ಹೋಲಿಸ್ಕೊಂಡು ತನ್ಮೂಲಕ ಇಡೀ ಪ್ರಪಂಚದಲ್ಲಿ ಎಷ್ಟು ವಿಸ್ತಾರವಾಗಿ ಪದ್ಮ ಬೆಳಕೊಂಡು ಬಂದಿದೆ ಅನ್ನೋ ಒಂದು ಸಣ್ಣ ಪರಿಕಲ್ಪನೆಯನ್ನ ನೀವು ಸಾಕಾರಗೊಳಿಸ್ಕೋಬೇಕಾದ್ರೆ ದಯವಿಟ್ಟು ಬಂದು ಈ ಸಿನಿಮಾ ನೋಡಿ ನಿಮ್ಮ ಭಾವನೆಯನ್ನ ನೀವು ವ್ಯಕ್ತಪಡಿಸ್ಕೊಳ್ಳೋದು ಹೆಚ್ಚು ಸೂಕ್ತ, ಮತ್ತೆ ಮನ ಮುಟ್ಟುತ್ತೆ. ಮತ್ತೆ ನಾವು ಇಷ್ಟು ವರ್ಷಗಳ ಕಾಲ ಈ ವಿಷಯನ ತಿಳ್ಕೊಳ್ಳೋದೇನೆ ಕಳ್ಕೊಂಡ್ಬಿಟ್ವಲ್ಲ ಅನ್ನೋ ಒಂದು ಅಪರಾಧಿ ಭಾವನೆ ಕೂಡ ಮೂಡುವಷ್ಟರ ಮಟ್ಟಿಗೆ ಈ ಸಿನಿಮಾ ಅತ್ಯಂತ ಸೊಗಸಾಗಿ ಮೂಡಿ ಬಂದಿದೆ. ಆಕ್ಚುಲಿ ಬರುವುದಿಲ್ಲ ಅಂತ ಇಲ್ಲಿಂದನೇ ನಾನು ಐ ರಿಯಲಿ ಲರ್ನ್ ಅ ಲಾಟ್ ಆಫ್ ಥಿಂಗ್ಸ್ ಫ್ರಮ್ ಪದ್ಮಗಂಧಿ. ಇಲ್ಲಿ ನಮ್ಮ ಸಿನಿಮಾ ತಂಡದಲ್ಲಿ ಕೆಲಸ ಮಾಡಿದಂಥ ಪ್ರತಿಯೊಬ್ಬರಿಂದನೂ ಕಲಿಯುವಂಥದ್ದು ತುಂಬಾನೇ ಇದೆ. ಆ್ಯಂಡ್ ನಾನು ಕಳೆದ ಇದರಲ್ಲೂ ಹೇಳಿದ್ದೆ, ನಾವು ಕುಟುಂಬವಾಗಿ ಸಿನಿಮಾವನ್ನು ಮಾಡಿದ್ದೇವೆ. ಪದ್ಮಗಂಧಿ ನೀಡ್ಸ್ ಟು ಬಿ ರೀಚ್ಡ್ ವರ್ಲ್ಡ್ ವೈಡ್, ಇಟ್ ಡಿಸರ್ವ್ಸ್ ಟು ಬಿ ರೀಚ್ಡ್ ವರ್ಲ್ಡ್ ವೈಡ್. ನಿಮ್ಮೆಲ್ಲರ ಸಹಕಾರ ಅದಕ್ಕೆ ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ವೆರಿ ಡ್ರೀಮ್ ಕಮಿಂಗ್ ಟ್ರೂ ಮೂಮೆಂಟ್ ನನಗೆ ಈ ಸಿನಿಮಾ ಫಸ್ಟ್ ನನಗೆ ಪದ್ಮಗಂಧಿ ಅನ್ನುವಂತಹ ಸಿನಿಮಾ ಕನ್ನಡ, ಸಂಸ್ಕೃತ, ಹಿಂದಿಯಲ್ಲಿ ಬರ್ತಾ ಇದೆ, ಅದಕ್ಕೆ ಆಡಿಷನ್ ನನಗೆ ಸಿಕ್ತು ಅನ್ನುವಾಗ ಐ ಲಿಟರಲಿ ಪ್ರೇ ಟು ಎವ್ರಿ ಗಾಡ್, ನನಗೆ ಇದೊಂದು ಸಿನಿಮಾ ಸಿಕ್ಬಿಟ್ಲಿ, ನಾನು ಐ ವಾಂಟ್ ಟು ಡೂ ಇಟ್ ಅಂತ. ಬಿಕಾಸ್ ಸುಚೇಂದ್ರ ಪ್ರಸಾದ್ ಸರ್ ಜೊತೆ ಕೆಲಸ ಮಾಡಬೇಕು ಅನ್ನುವಂಥದ್ದು ನನಗೆ ಚೈಲ್ಡ್ಹುಡ್ಡಿಂದ ಇದ್ದದ ಡ್ರೀಮ್. ಇಟ್ ಹ್ಯಾಸ್ ಕಮ್ ಟ್ರೂ ಇನ್ ದಿಸ್. ಮತ್ತು ಲೀಲಾ ಮ್ಯಾಮ್ ಅವರ ನಿರ್ಮಾತ್ರದಲ್ಲಿ ನಾವು ಕೆಲಸ ಮಾಡಿರುವಂಥದ್ದು, ಐ ಲರ್ನ್ಡ್ ಒನ್ ಥಿಂಗ್ ಅಬೌಟ್ ಹರ್, ಶಿ ಈಸ್ ಫುಲ್ ಆಫ್ ನಾಲೆಡ್ಜ್. ಪ್ರತಿಯೊಂದು ಮಾತುಕತೆ, ಅವರ ಜೊತೆ ಆಡುವ ಪ್ರತಿಯೊಂದು ಮಾತುಕತೆಯಲ್ಲೂ ದೆರ್ ಇಸ್ ಅ ಲರ್ನಿಂಗ್ ಫಾರ್ ಮೀ, ಟು ಎವ್ರಿಬಡಿ. ಸೊ ಈ ಸಿನಿಮಾ ನನಗೆ ತುಂಬ ತುಂಬ ಹೃದಯಕ್ಕೆ ಹತ್ತಿರವಾದಂಥ ಸಿನಿಮಾ. ಸೊ ಇದರಲ್ಲಿ ಇಟ್ಸ್ ಆಲ್ ಅಬೌಟ್ ಇನ್ಫಾರ್ಮೇಷನ್ ಅಬೌಟ್ ಲೋಟಸ್. ನಮ್ಮ ಸಂಸ್ಕೃತಿಯಲ್ಲಿ ನಾವು ಆ್ಯಕ್ಚುಲಿ ಬೀಯಿಂಗ್ ಯೂತ್, ನಮ್ಮ ಸಂಸ್ಕೃತಿಯನ್ನು ನಾವು ಬೆಳೆಸಬೇಕಾಗಿರೋದು ನಮ್ಮ ಜವಾಬ್ದಾರಿ. ಸೊ ಇಂಥ ಸಿನಿಮಾಗಳಿಂದ ವಿ ಆರ್ ಆ್ಯಕ್ಚುಲಿ ಟೇಕಿಂಗ್ ಸ್ಟೆಪ್ಸ್. ಸೊ ನಿಮ್ಮೆಲ್ಲರ ಸಹಕಾರ ಇದಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಅವಕಾಶಕ್ಕಾಗಿ ನಾನು ನನ್ನ ಎಂಟೈರ್ ತಂಡಕ್ಕೆ ಆಭಾರಿಯಾಗಿದ್ದೇನೆ. ಧನ್ಯವಾದಗಳು. ಪದ್ಮಗಂಧಿ ಚಿತ್ರದ ಕಥೆಗೆ ಆಸರೆಯಾದದ್ದು ಮೈತ್ರಿ ನಾನು ಪಡ್ಕೊಂಡೆ. ತುಂಬ ಅನುಭವಗಳನ್ನ ಪದ್ಮದ ವಿಚಾರವಾಗಿ, ಚಿತ್ರೀಕರಣ ವಿಚಾರವಾಗಿ ತುಂಬ ಅನುಭವಗಳನ್ನ ಪಡ್ಕೊಂಡೆ. ಎಷ್ಟೊಂದು ವಿಚಾರಗಳು ಗೊತ್ತೇ ಇರಲಿಲ್ಲ. ನಾವು ಗುರುಕುಲದಲ್ಲಿ ಎಷ್ಟೊಂದು ಶ್ಲೋಕಗಳನ್ನ ಹೇಳ್ತೇವೆ, ಸೂಕ್ತಗಳನ್ನ ಹೇಳ್ತೇವೆ, ಮಂತ್ರಗಳನ್ನ ಹೇಳ್ತೇವೆ, ಹಾಡುಗಳನ್ನ ಹೇಳ್ತೇವೆ. ಆ ಎಲ್ಲ ಸ್ತೋತ್ರ, ಶ್ಲೋಕ, ಹಾಡುಗಳಲ್ಲಿ ಎಷ್ಟೊಂದು ಕಡೆ ಪದ್ಮದ ಉಲ್ಲೇಖಗಳಿದೆ. ಅದನ್ನು ಯಾವತ್ತೂ ನಾವು ಗಮನಿಸೇ ಇರಲಿಲ್ಲ. ಅದೇ ಚಿತ್ರೀಕರಣ ಮಾಡಬೇಕಾದ್ರೆ ಅದನ್ನೆಲ್ಲ ಅನಿಸ್ತು, ಓ ಇಲ್ಲೂ ಇದೆ ಅಲ್ವಾ ಅಂತ. ನಾವಿದನ್ನ ಯಾವತ್ತೂ ಗಮನಿಸೇ ಇರಲಿಲ್ಲ, ಇವತ್ತು ಗೊತ್ತಾಗ್ತದೆ ಅಲ್ವಾ ಅಂತ. ಎಷ್ಟೊಂದು ಕಡೆ ಪದ್ಮದ ಉಲ್ಲೇಖವನ್ನು ನಾವು ಈ ಚಿತ್ರೀಕರಣ ಮೂಲಕ ತಿಳ್ಕೊಂಡ್ವಿ. ಪದ್ಮದ ಬಗ್ಗೆ ತುಂಬಾನೇ ಅನುಭವಗಳನ್ನ ಮತ್ತೆ ವಿಚಾರಗಳು, ಗೊತ್ತಿಲ್ಲದಿರುವಂತಹ ಎಷ್ಟೋ ವಿಚಾರಗಳನ್ನ ಈ ಚಿತ್ರೀಕರಣದ ಸಮಯದಲ್ಲಿ ತಿಳ್ಕೊಂಡ್ವಿ. ತುಂಬ ಖುಷಿ ಆಯಿತು ನಮಗೆ, ಮತ್ತು ನನ್ನ ಗುರುಕುಲದ ನನ್ನ ಅಕ್ಕಂದಿರು, ತಂಗಿಯಂದಿರು ಅಥವಾ ಗುರುಕುಲದ ಶಿಕ್ಷಕರು ಎಲ್ಲರಿಗೂ ತುಂಬ ಒಳ್ಳೆಯ ಅನುಭವ ಇದು ನೀಡ್ತು. ಇದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಶುಭಾಂಕರೋತಿ ಮೈತ್ರಿ ಗುರುಕುಲ ಬಹಳ ವಿಶೇಷವಾಗಿರತಕ್ಕಂತಹ ಸಂದರ್ಭ ನಮಗೆಲ್ಲರಿಗೂ ಕೂಡ. ಪದ್ಮಗಂಧಿ ಕೊನೆಯ ಒಂದು ಹಂತಕ್ಕೆ ಬಂದು ಬಿಡುಗಡೆಯ ಸಂದರ್ಭಕ್ಕೆ ಬಂದಿದೆ. ನಮಗನ್ಸುವಂಥದ್ದು ಈ ಒಂದು ಪದ್ಮಗಂಧಿ ಹೇಳ್ತಕ್ಕಂಥದ್ದು ಕೇವಲ ದೃಶ್ಯ ಕಾವ್ಯ ಅಲ್ಲ, ದೃಶ್ಯ ಜ್ಞಾನ ಕಾವ್ಯ. ಇದು ದೃಶ್ಯ ಜ್ಞಾನ ಕಾವ್ಯ.
ಈ ಮೂರರ ಒಂದು ತ್ರಿವೇಣಿ ಸಂಗಮ ನಿಮ್ಗೆ ಸಿಗಬೇಕು ಅಂತಂದ್ರೆ ಈ ಪದ್ಮಗಂಧಿಯನ್ನು ನೀವು ನೋಡಬೇಕು. ನಮ್ಮ ಶುಭಂ ಕರೋತಿ ಮೈತ್ರೇಯಿ ಗುರುಕುಲದಲ್ಲಿ ಚಿತ್ರೀಕರಣಗೊಂಡಂತಹ ಒಂದು ಅದ್ಭುತವಾದಂತಹ ದೃಶ್ಯ ಜ್ಞಾನ ಕಾವ್ಯ ಇದು. ಅವರು ಮನಸ್ಸು ಮಾಡಿದ್ರೆ ಬೇರೆ ಕಡೆ ಸೆಟ್ ಹಾಕೊಂಡು ಇದೆಲ್ಲ ಶೂಟಿಂಗ್ಗಳನ್ನು ಮಾಡಬಹುದಿತ್ತು. ಆದರೆ ಅದಕ್ಕೊಂದು ಸತ್ವ ಬರಬೇಕು, ಆ ಒಂದು ಸರಿಯಾಗಿರತಕ್ಕಂತಹ ಅದೇ ಆ ಒಂದು ಆತ್ಮ ಬರಬೇಕು ಅನ್ನೋ ಕಾರಣಕ್ಕಾಗಿ ನಮ್ಮ ಶುಭಂ ಕರೋತಿಯನ್ನ ಹುಡುಕೊಂಡು ಅಲ್ಲಿಗೆ ಬಂದು ನಮ್ಮ ಸುಜೇಂದ್ರ ಪ್ರಸಾದ್ ಅವರು ಮಾಡಿಸಿದ್ರು. ನಾವೆಲ್ಲ ಆಗಲೇ ಹೇಳಿದಾಗೆ ನಾವೆಲ್ಲರೂ ಕೂಡ ಯಾರು ನಟರಲ್ಲ, ನಾವೆಲ್ಲರೂ ಕೂಡ ನಮ್ಮಿಂದ ಒಂದು ಸಾಧಾರಣವಾಗಿರ್ತಕ್ಕಂತಹ ನಮ್ಮ ನಿತ್ಯ ಜೀವನ ಶೈಲಿಯನ್ನೇ ಅವರು ಅದನ್ನ ಚಿತ್ರೀಕರಿಸಿಕೊಂಡು ಅದನ್ನೇ ಸಿನಿಮಾಕ್ಕೆ ಒಗ್ಗಿಸ್ಕೊಂಡಿದ್ದಾರೆ. ನಿಜವಾಗ್ಲೂ ಪ್ರಸಾದ್ ಅವರದಕ್ಕಂಥ ಒಂದು ಗುಣ ಅದು. ಹಾಗಾಗಿ ಅವರನ್ನು ಕೂಡ ನೆನಪಿಸ್ಕೊಳ್ತಾ, ಹಾಗೆ ಎಸ್.ಆರ್. ಲೀಲಾ ಭಗಿನಿಯವರು ಅವರು ಕೂಡ ವಿದ್ವಾಂಸರು, ನಮ್ಮ ಸಂಸ್ಕೃತ ಕ್ಷೇತ್ರದಲ್ಲಿ ಶುದ್ಧ ವಿದ್ವಾಂಸರು. ಹಾಗಾಗಿ ಅವರೆಲ್ಲರನ್ನೂ ಕೂಡ ಸೇರಿಸಿಕೊಂಡಂತಹ ಈ ಒಂದು ಪದ್ಮಗಂಧಿ ತನ್ನ ಗಂಧವನ್ನು ಎಲ್ಲ ಕಡೆ ಪ್ರಸರಿಸಲಿ. ತಮ್ಮೆಲ್ಲರ ಆಶೀರ್ವಾದ, ತಮ್ಮೆಲ್ಲರ ಒಂದು ಸರ್ವದಾ ನಿಮ್ಮೆಲ್ಲರ ಒಂದು ಸಹಕಾರ ಈ ಒಂದು ಸಿನಿಮಾಕ್ಕೆ ಇರಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಭಾವಿಸ್ತೇವೆ. ಧನ್ಯವಾದ. ಶಾಕುಂತಲಾ ಪಾತ್ರವನ್ನು ಮಾಡಿದ ಶಕುಂತಲಾ ಆ ತೆರೆವೇನು ಕಾಣಿಸ್ಕೊಳ್ತಾ ಅದರ ಹಿಂದೆ ಬಿಡಿಸು ಇತ್ಯಾದಿ ವಿನ್ಯಾಸವನ್ನು ಮಾಡಿಕೊಟ್ಟಂತಹ ಮಹಿಳೆ. ರೇಷ್ಮಮ್ಮ, ನಿಮ್ಮ ಮಾತು. ಹರಿ ಓಂ. ನನಗೆ ಈ ಸಿನಿಮಾ ಶುರುವಾದಾಗ ಎಲ್ಲ ಸಿನಿಮಾ ತರ ಅಂತ ಬಂದೆ. ಹೋಗ್ತಾ ಹೋಗ್ತಾ ನನಗೆ ಏನಾಯ್ತು ಅಂದ್ರೆ ಮಹಾಪದ್ಮನ ತರ ಕಮಲವನ್ನು ಹುಡುಕ್ತಾ ಹೋದೆ. ಕಮಲದಲ್ಲಿ ಏನಿದೆ, ಇಲ್ಲಿ ಏನಿದೆ ಅಂತೇಳಿ ಅಷ್ಟು ಚೆನ್ನಾಗಿ ಬಂತು. ನಾನು ಈಗಲೂ ಕೂಡ ಕಮಲದಲ್ಲಿ ಇನ್ನೇನೋ ಇದೇನೋ ಅಂತ ಹುಡುಕ್ತಾ ಇದ್ದೀನಿ. ಅದು ಅಷ್ಟು ನನಗೆ ಪರಕಾಯ ಪ್ರವೇಶ ಮಾಡುವಾಗ ಆಗಿದೆ. ಮತ್ತೆ ಈ ಕುಟುಂಬದಲ್ಲಿ ಇದ್ದಿದ್ದು ನನ್ನ ಪುಣ್ಯ ಅಂತ ಹೇಳ್ಬೋದು. ನಿನ್ನೆ ಸರ್ ಅನ್ನು ಭೇಟಿ ಆದಾಗ ಕೂಡ ಹೇಳಿದ್ದೆ, ಸರ್ ಈ ಥರ ಸಿನಿಮಾ ನಿಮಗೆ ಮಾತ್ರ ಮಾಡ್ಲಿಕ್ಕೆ ಆಗುದೇನೋ ಅಂತ. ಅದು ನಿಜಾನೇ. ಇಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಚಿತ್ರಕೃಷಿ ಸಾಮಾನ್ಯ ಬೇರೆ ಬೇರೆ ಕೃಷಿ ಮಾಡ್ತೀವಿ. ಚಿತ್ರಕೃಷಿಗೆ ನಮ್ಮ ವೆಂಕಟಗೌಡರು ಹೆಸರಾಂತರು. ಈ ನಮ್ಮ ವೆಂಕಟಗೌಡರು ಇದನ್ನು ಬಿಡುಗಡೆ ಮಾಡಿಸೋದಕ್ಕೆ ಅದಕ್ಕೆ ಬೇಕಾದಂತಹ ತಯಾರಿಯನ್ನು ಮಾಡಿಕೊಟ್ಟಿದ್ದಾರೆ. ಸುಜೇಂದ್ರ ಪ್ರಸಾದ್ ಸರ್ ನಮಗೆ ಒಂದು 12 ವರ್ಷದ ಪರಿಚಯ. ಆ ಒಂದು ಪರಿಚಯದಲ್ಲಿ ಇದು ಮೊದಲನೇ ಸಿನಿಮಾ ಕೊಟ್ಟಿದ್ದಾರೆ ನನಗೆ ರಿಲೀಸ್ ಮಾಡೋದಕ್ಕೆ. ಥ್ಯಾಂಕ್ ಯು. ನಾವು ಈ ಸಿನಿಮಾನ ಒಂದು 25ರಿಂದ 30 ಸೆಂಟ್ರಲ್ಲಿ ರಿಲೀಸ್ ಮಾಡಬೇಕನ್ನೋದು ನನ್ನ ಒಪಿನಿಯನು. ಸೊ ಹಂಗಾಗಿ ಅದ್ರ ಪ್ರಕಾರನೇ ಪ್ಲಾನ್ ಮಾಡಿದ್ದೀವಿ. ಸರ್ ಯಾವ ಡೇಟಿಗೆ ಬರಬೇಕಂತ ಕೇಳಿದ್ರು. ವೆಂಕಟರು ನಿಮ್ಮ ಡೇಟಲ್ಲೇ ಮಾಡ್ಬಿಡೋಣ, ನೀವು ಯಾವ ಡೇಟ್ ಪರ್ಫೆಕ್ಟ್ ಅಂತ ಹೇಳ್ತೀರ ಅದ್ರ ಪ್ರಕಾರ ಪ್ಲಾನ್ ಮಾಡಿ ಅಂತ. ಅದರ ಪ್ರಕಾರ 12ನೇ ತಾರೀಕು ಪ್ಲಾನ್ ಮಾಡ್ತಾ ಇದ್ದೀವಿ. ಶುಕ್ರವಾರ 11ನೇ ತಾರೀಕು ತುಂಬ ದೊಡ್ಡ ಸಿನಿಮಾ ಇದೆ. ಬಟ್ 12ನೇ ತಾರೀಕು ನಮ್ಮದು ಸಿನಿಮಾ ಇದೆ. ದಯವಿಟ್ಟು ಎಲ್ಲರೂ ನೋಡಿ ಒಂದ್ಸಲಿ. ಎಲ್ಲರೂ ಇಡೀ ಟೀಮ್ ಹೇಳಿದ್ದಾರೆ ಏನಕ್ಕೆ ಈ ಸಿನಿಮಾ ನೋಡಬೇಕು, ಎಷ್ಟು ಇಂಪಾರ್ಟೆಂಟ್ ಈ ಸಿನಿಮಾ ಅನ್ನೋದು ನಿಮಗೆಲ್ಲ ಆಲ್ರೆಡಿ ಗೊತ್ತಾಗಿದೆ. ದಯವಿಟ್ಟು ಈ ಸಿನಿಮಾ ನೋಡಿ, ಒಳ್ಳೆ ಸಿನಿಮಾಗೆ ಪ್ರೋತ್ಸಾಹ ಕೊಡಿ. ಥ್ಯಾಂಕ್ ಯು. ವೆಂಕಟಗೌಡರು ಅಲ್ಲ, ಪದ್ಮಗಂಧಿಯನ್ನ ಯಾಕೆ ನೋಡಬೇಕು ಅನ್ನೋದ್ರ ಬಗ್ಗೆ, ಪದ್ಮಗಂಧಿ ನೋಡಬೇಕು ಅನ್ನೋ ಒತ್ತಾಯ ಅಲ್ಲ, ಆ ಪದ್ಮಗಂಧಿಯನ್ನು ಯಾಕೆ ನೋಡಬೇಕು ಅನ್ನೋದ್ರ ಕುರಿತಾಗಿ ಹೆಚ್ಚು ನಾವು ಅದ್ರ ಬಗ್ಗೆ ತಿಳಿಪಡಿಸೋಣ, ಮಾಹಿತಿ ಪ್ರದಾನ ಮಾಡೋಣ ಅಂತ ನಾನು ಕೇಳ್ಕೊಳ್ತೇನೆ. ಏನೂ ಇಲ್ಲ ಪ್ರಶ್ನೆ ಅಂತಂದ್ರೆ ನಾವು ಪ್ರಶ್ನಾತೀತರು ಅಂತ ಭಾವಿಸಿಕೊಂಡು ನಾವು ಇಲ್ಲಿ ಮಂಗಳ ಹಾಡ್ಬಿಡ್ತೇವೆ. ಇದೆಯಾ ಯಾರೋ ಪ್ರಶ್ನೆ? ಬಲವಂತದ ಯಾರೋ ಪ್ರಶ್ನೆ ಕೇಳಿ ನೋಡೋಣ. ಬಲವಂತದ ಮಾಘ ಸ್ನಾನ ನೋಡೋಣ, ಯಾರು ಆ ಥರದ ಮಾಗಿ ಚಳಿಯಲ್ಲಿ ಹೇಳಿ. ನೇರ ಚಿತ್ರ ಬಹಳ ಒಳ್ಳೆ ಪ್ರಶ್ನೆ. ನೇರ ಚಿತ್ರ, ಕನ್ನಡ ಸಂಸ್ಕೃತಿಗಳಲ್ಲಿ ನೇರ ಚಿತ್ರ ಮಾಡಿದ್ದೇವೆ. ಇದು ತುಂಬಾ ಯಾವುದೇ ತೊಂದರೆಸಿಗೆ ಇಲ್ಲದೆ CBFC ಪ್ರಮಾಣ ಪತ್ರ, ಭಾರತೀಯ ಚಲನಚಿತ್ರ ವಾಣಿಜ್ಯ ಮಂಡಳಿ, ನಮ್ಮ ಪ್ರಮಾಣ ಪತ್ರ ಮಂಡಳಿ ಇದೆಯಲ್ಲ, ಇದು ತುಂಬಾ ಅತ್ಯುತ್ತಮ ಚಿತ್ರ, ಎಲ್ಲರೂ ನೋಡ್ತಕ್ಕದ್ದು ಅಂತ ಹೇಳಿ ಸಂಸ್ಕೃತಕ್ಕೆ ಮತ್ತೆ ಪ್ರತ್ಯೇಕವಾದ ಕನ್ನಡಕ್ಕೆ 2 ನೇರ ಚಿತ್ರ ಅಂತ ಹೇಳಿ ನಮಗೆ ಅದನ್ನು ಪ್ರಮಾಣ ಪತ್ರ ಕೂಡ ಮಾಡಿದ್ದಾರೆ. ಹಿಂದಿಯನ್ನು ಮಾತ್ರ ಅವರ ಸೌಕರ್ಯಕ್ಕಾಗಿ, ನಮ್ಮ ಉತ್ತರ ಭಾರತದವರ ಸೌಕರ್ಯಕ್ಕಾಗಿ ಅಂತ ಹೇಳಿ ಅದನ್ನು ಮಾಡಿಕೊಂಡಿದ್ದಾರೆ. ಅಚಿಂತ ಇದೆ. ಸಿಕ್ಕಿದೆ. ಅದು ಎಲ್ಲವನ್ನೂ ಪಾಪ ಯಾರು ಆವರಿಸ್ಕೊಳ್ಳೋದಿಲ್ಲ. ಇದೆ, ಅದಕ್ಕೆಲ್ಲ ಅವಕಾಶ ಇದೆ. ಅದನ್ನ ನೋಡಿಕೊಂಡೇ 12ಕ್ಕೆ ನಾವು ಬರೋದು ಅಂತ ಯೋಚನೆ ಮಾಡಿದ್ದೆ. ಪಾಪ ಅವರು 11ಕ್ಕೆ ಬರಬೇಕು ಅಂದ್ಕೊಂಡಿದ್ರು. ಅವ್ರಿಗೂ ವಿಶೇಷವಾದ ಶುಭಾಶಂಸೆಯನ್ನು ವ್ಯಕ್ತಪಡಿಸ್ತಾ ಅವ್ರ ಜೊತೆಗೆ ನಾವು ಇದ್ದೇವೆ ಅಂತ ಅವರು ಹೇಳಿ, ಅದಕ್ಕೆಲ್ಲ ಪೂರಕವಾಗಿ ಅವ್ರು ನಿಲ್ತಾರೆ. ಹೌದು, ನಿಮ್ಗೆ ಏನಾಗಬೇಕು ಹೇಳಿ ಅಂತ ಎಲ್ಲ ಸ್ನೇಹಿತರೆ ಆಗಿರೋದ್ರಿಂದ ಕೇಳ್ತಾರೆ. ನಾವು ನಮ್ಮ ಈ ತೆರನಾದ ಚಿತ್ರವನ್ನ ಮತ್ತೆ ಅದು ಆ ತೆರನಾದ ಚಿತ್ರವನ್ನ, ವಾಣಿಜ್ಯವೇ ಪ್ರಧಾನ, ಇದು ದ್ರವ್ಯಾರ್ಜನೆಗಾಗಿ ಅಂತ ಅಲ್ಲದೆ ಇರುವಂತಹ ಚಿತ್ರ, ಇದು ಜ್ಞಾನಾರ್ಜನೆಗಾಗಿ, ಅದು ದ್ರವ್ಯಾರ್ಜನೆ ಮತ್ತು ಜ್ಞಾನಾರ್ಜನೆಗಾಗಿ. ಹಾಗಾಗಿ ಇದರ ರಸವೂ ಇದೆ, ಮಿಕ್ಕದ ಬೇರೆ ಪ್ರತ್ಯೇಕ ಹೇಳಬೇಕಾಗಿಲ್ಲ ಅಂತ ಆ ವಿಭಾಗಗಳ ಚಿತ್ರಗಳಲ್ಲಿ ಯಾರು ತುಂಬಾ ಆಸಕ್ತಿ ಇದ್ದಾರೆ ಬಂದು ನೋಡ್ತಾರೆ. ರುಚಿ, ಶುಚಿ, ಅಭಿರುಚಿ ಮೂರನ್ನು ಸೇರಿಸಿರುವಂತ ಈ ಚಿತ್ರದಲ್ಲಿ ಸಾಮಾನ್ಯವಾಗಿ ಚಿತ್ರಗಳು ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ರೆ ಕೇಳ್ತಾರೆ ಯಾರು ಹೀರೋಯಿನು,
ಏನು ಹೀಗೆಲ್ಲ. ಇದರಲ್ಲಿ ಹೀರೋ ಹೀರೋಯಿನ್ನು ಎಲ್ಲನೂ ಕಮಲ ಪುಷ್ಪನೇ. ಆ ಕಮಲ ಪುಷ್ಪದ ಗಂಧವನ್ನು ಪ್ರಕಟಪಡಿಸೋದಕ್ಕೆ, ಪ್ರಸಾರ ಮಾಡೋದಕ್ಕೆ ಅಂತಲೇ ಇಲ್ಲಿ ಕೂತಿರೋ ಅಷ್ಟು ಜನನೂ ಕೆಲಸ ಮಾಡಿದ್ದೀವಿ. ಅದರಿಂದ ಇದರಲ್ಲಿ ನಾಯಕ ಪಾತ್ರವನ್ನು ವಹಿಸಿರೋದು ಕಮಲ ಪುಷ್ಪನೇ ಒಂದು. ಮತ್ತು ಈಗಾಗಲೇ ನಿಮಗೆಲ್ಲ ಅರ್ಥ ಆಗಿರೋ ಹಾಗೆ ನಾವೆಲ್ಲ ಹೇಳಿದ್ದನ್ನು ಕೇಳಿ, ಈ ಚಿತ್ರದಲ್ಲಿ ಶುಚಿ ಇದೆ, ರುಚಿ ಇದೆ, ಅಭಿರುಚಿ ಇದೆ, ರಸವೂ ಇದೆ. ಆದ್ದರಿಂದ ರಸಾಸ್ವಾದನೆ ಮಾಡಬೇಕಾಗಿರೋದು ಮಾತ್ರ ಬಾಕಿ ಇದೆ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರವಾಗಿ ಎಲ್ಲರೂ ನೋಡಿ. ಇದು ತುಂಬ ಭಿನ್ನವಾದಂತಹ ಒಂದು ಅನುಭವವನ್ನು ಕೊಡುತ್ತೆ. ಹಾಗೆ ಅಂತ ಬೋರ್ ಹೊಡಿಸೋಲ್ಲ. ನಮ್ಮ ಹಳೆ ಕಾಲದ ಸಿನಿಮಾಗಳು ಕೆಲವು ಆರ್ಟ್ ಫಿಲ್ಮ್ಸ್ ಇತ್ತಲ್ಲ, ಒಂದು 10 ನಿಮಿಷ ಬರೀ ಎತ್ತಿನ ಗಾಡಿನೇ ಎಳೆಯೋದು, ಆ ಥರ ಇಲ್ಲ. ಸುಚೇಂದ್ರ ಪ್ರಸಾದ್ ಇದು ಅಂಥ ಕಲಾಚಿತ್ರ ಅಲ್ಲ, ಕಲಾತ್ಮಕವಾದಂತಹ ಶುಚಿರುಚಿಯನ್ನು ಒಳಗೊಂಡಂತಹ ಅಭಿರುಚಿಪೂರ್ಣವಾದಂತಹ ಚಿತ್ರ. ಖಂಡಿತ ನೋಡ್ಬೋದು. ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಎಲ್ಲರಿಗೂ ಕೂಡ ಒಂದು ಆನಂದವನ್ನು ನೀಡುವಂತಹ ಚಿತ್ರ. ಇಂಗ್ಲೀಷಲ್ಲಿ ಹೇಳ್ತಾರಲ್ಲ, ಎಜುಕೇಷನ್, ಎಂಟರ್ಟೈನ್ಮೆಂಟ್ ಆ್ಯಂಡ್ ಎನ್ಲೈನ್ಮೆಂಟ್, ಇದು ಮೂರರ ಒಂದು ಝಲಕ್ಕು ಕೂಡ ಈ ಚಿತ್ರದಲ್ಲಿ ಕಾಣ್ಬೋದು. ವಿದ್ವಾಂಸರು, ಮಾಧ್ಯಮ ವಲಯ, ಸಾಮಾಜಿಕ ಸಾರ್ವಜನಿಕ ವಲಯದಲ್ಲಿ ಹಿಂದೆ ಒಂದು ಪ್ರದರ್ಶನವನ್ನು ನಾವು ಮಾಡಿದಾಗ ಬಹಳ ಒಳ್ಳೆಯ ಪ್ರತಿಕ್ರಿಯೆ ಇದಕ್ಕೆ ಬಂದಿದೆ. ಇದು ಮನರಂಜನೆ ಹೌದು, ಅಧ್ಯಯನ ಹೌದು, ಆಕರ ಹೌದು, ಆಮೇಲೆ ಇದೊಂದು ಡಾಕ್ಯುಮೆಂಟೇಶನ್ ಕೂಡ. ಅಂದ್ರೆ ಈ ಹೊತ್ತಲ್ಲಿ ಮುಂದಿನ ಒಂದು 50 ವರ್ಷ ಆದ್ಮೇಲೆ ಈ ಚಿತ್ರ ನೋಡಿದ್ರೆ ಬಹುಶಃ ಇದಕ್ಕೆ ಬೇರೆನೇ ಆಯಾಮಗಳು ಕೂಡ ಸಿಗಬಹುದು. ನಾವೀಗ ಯಾವುದೋ ಒಂದನ್ನ ನೀವೆಲ್ಲ ಇನ್ಸ್ಟಾಲೆಲ್ಲ ನೋಡ್ಬೋದು, ಯಾವುದೋ ಚಿತ್ರ ತೆಗೆದು ಬೆಂಗಳೂರು ಅವಾಗ ಹೇಗಿತ್ತು ಅಂತ ತೋರಿಸುವಂಥದ್ದು ಇರ್ಬೋದು, ಅಥವಾ ಇನ್ಯಾವುದೋ ರೆಕಾರ್ಡ್ಗೆ ಯಾವ್ಯಾವುದನ್ನು ನಾವು ಆಕರ ಮಾಡ್ಕೊಳ್ತೀವಿ. ಹೀಗೆ ಒಂದು ಇಡೀ ಆಕರ ನಮಗೆ 2 ಗಂಟೆ ಅವಧಿಯಲ್ಲಿ ಸಿಗುತ್ತೆ ಅನ್ನುವಂಥದ್ದು ಬಹಳ ಒಳ್ಳೆಯ ಒಂದು ಪ್ರಯತ್ನ. ಇದು ಹೇಗೆ ಆಯಿತು ಅನ್ನೋದು ಕೂಡ ಒಂದು ಮುಂದೆ ಒಂದು ದಾಖಲೆನೇ ಆಗಬಹುದು ಅಂತ. ಹಲವು ಪ್ರಥಮಗಳನ್ನ ಸಾಧಿಸಿರುವ ಚಿತ್ರ 12ನೇ ತಾರೀಕು ಬಿಡುಗಡೆ.